ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಇನ್ನು ಅಕ್ಕ ತಂಗಿರು 3 ಜನನು ಸೇರಿ ಇನ್ನು ಪದ ಹಾಡ್ತಾ ಇನ್ನು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಮಂಗಳಾರತಿನೂ ಸಹ ಎತ್ತುತ್ತಾ ಇದ್ದು ನೋಡಿ ಮನೆ ಮಂದಿಯವರೆಲ್ಲರೂ ಸಹ ಖುಷಿ ಪಟ್ಟಿರ್ತಾರೆ. ಇನ್ನು ಎಲ್ರಿಗೂ ಪುರೋಹಿತರು ಮಂಗಳಾರತಿ ಕೊಟ್ಟು ತಗೊಳ್ರಮ್ಮ, ನಿಮ್ ಗಂಡಂದಿರ ಹತ್ರ ನೀವು ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ಇನ್ನು ಅಕ್ಷತೆ ಕಾಳನ್ನ ಕೊಡ್ತಾರೆ. ಈ ಕಡೆ ಕಾವ್ಯ ಮತ್ತೆ ರಾಜ್, ಅಪ್ಪು ಮತ್ತೆ ಕಲ್ಯಾಣ್, ಈ ಕಡೆ ಸ್ವಪ್ನ ಮತ್ತೆ ರಾಹುಲ್ 3 ಜನನು ಅವ್ರ ಗಂಡಂದಿರ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾ ಇರ್ತಾರೆ. ಇನ್ನ ಅವರು ಸಹ ಅವರಿಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದಿಸ್ತಾ ಇದ್ದಂಗೆ ಇನ್ನ ಪೂಜೆ ಏನೋ ಮುಗೀತು, ಬಂದಿರೋ ಅತಿಥಿಗಳಿಗೆ ಊಟ ಎಲ್ಲ ರೆಡಿ ಮಾಡಿ ಅಂತ ಅವ್ರ ಅಜ್ಜಿ ಹೇಳಿದ್ ನೋಡಿ. ಆಯ್ತು ಅಜ್ಜಿ ಅಂತ ಕಾವ್ಯನೂ ಒಪ್ಕೊಳ್ತಾಳೆ. ಸರಿ ಅಂತ ಇನ್ನೆಲ್ಲರೂ ಬಂದಿರೋ ಮುತ್ತೈದೆಯವರೆಲ್ಲ ಊಟಕ್ಕೆ ಕೂತಿರ್ತಾರೆ. ಇಲ್ಲಿ ನೋಡಿದ್ರೆ ಬಂದಿರೋ ಮುತ್ತೈದೆಯರೆಲ್ಲ ಊಟಕ್ಕೆ ಕೂತಿರ್ತಾರೆ. ಅಪ್ಪ ನೋಡಿದ್ರೆ ಸೀದಾ ಏಕಾಏಕಿ ಒಂದೇ ಸತಿ ಅನ್ನ ಬಡಿಸ್ತಾಳೆ. ಅದನ್ನ ನೋಡಿ ಅಲ್ಲಿರೋ ಒಬ್ರು ಹೆಂಗಸ್ರು, ಏನಮ್ಮ ಮಾಡ್ತಾ ಇದ್ಯಾ, ಏನ್ ಬಡಿಸ್ತಿದ್ಯಾ ನೀನು ಅಂತ ಕೇಳ್ತಿದ್ದೀನಿ ನೋಡಿ. ಇನ್ನ ಧನಲಕ್ಷ್ಮಿ ಅವರು, ಏನು ಬಂದಿರೋ ಅತಿಥಿಯವರಿಗೆ ಫಸ್ಟು ಪೂಜೆ ಊಟ ಹಾಕ್ಬೇಕು, ಅದಲ್ದಿರ ನೀನೇನು ಪಿಂಡ ಇಕ್ದಂಗೆ ಅನ್ನ ಹಾಕ್ತಾ ಇದ್ಯಾ, ಫಸ್ಟು ಪಲ್ಯ ಅದು ಇದು ಹಾಕಿ ಆಮೇಲೆ ಅನ್ನ ಬಡಿಸ್ಬೇಕು, ಅಷ್ಟು ಗೊತ್ತಿಲ್ವಾ ನಿಮ್ಮಮ್ಮ ಅದೇನು ಅಂತ ಹೇಳ್ಕೊಟ್ಟಿದಾರೋ ಅಂತ ಹೇಳ್ತಿದ್ದೀವಿ ನೋಡಿ. ಯಾಕೆ ಧನಲಕ್ಷ್ಮಿ ಎಲ್ಲದಕ್ಕೂ ಹಾಗೆ ಹೇಳ್ತೀಯಾ, ಅವರಮ್ಮ ಏನ್ ಮಾಡಿದ್ದಾರೆ ಪಾಪ, ಅವಳು ಏನು ಆ ಥರ ಅವಳು ನೋಡ್ದಿರ ಹಡಾವಿಡಿಲಿ ತಗೊಂಡು ಬಡಿಸ್ತಾ ಇದ್ದಾಳೆ ಅಂತ ಅವ್ರ ಅತ್ತೆಯವರು ಹೇಳ್ತಾ ಇರ್ತಾರೆ. ಇನ್ನು ಕಾವ್ಯ ತಡ್ಕೊಳಕ್ಕಾಗ್ದಿರ, ಅಯ್ಯೋ ನೀವೇನು ಬೇಜಾರು ಮಾಡ್ಕೋಬೇಡಿ, ಅವಳು ಯಾವಾಗೂ ಓದು ಅದು ಇದು ಅನ್ನೋ ಇದ್ರಲ್ಲೇ ಇರ್ತಾ ಇದ್ಲು, ಅವಳಿಗೆ ಅಷ್ಟೊಂದು ಈ ಆಚಾರ ವಿಚಾರ ಬಗ್ಗೆ ಎಲ್ಲ ಗೊತ್ತಿಲ್ಲ, ನೀವು ದೊಡ್ಡ ಮನ್ಸು ಮಾಡ್ಕೊಂಡು ಅವಳನ್ನ ಕ್ಷಮಿಸ್ಬಿಡಿ ಅಂತ ಕಾವ್ಯ ಹೇಳಿದ್ ನೋಡಿ. ಇನ್ನ ಸರಿ ಅಂತ ಇನ್ನ ಕಾವ್ಯ ಮತ್ತೆ ಸ್ವಪ್ನ ಇಬ್ರು ಸೇರಿ ಇನ್ನ ಊಟ ಬಡಿಸ್ತಾ ಇರ್ತಾರೆ. ಅದನ್ನ ನೋಡ್ತಾ ಇನ್ನ ಕಲ್ಯಾಣ್ ಸಹ ತುಂಬಾ ಮೌನವಾಗಿರ್ತಾನೆ. ಅವಳಿಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಅವನಿಗೆ ಗೊತ್ತಿದ್ರು ಮೌನವಾಗಿರ್ತಾನೆ. ಏನಮ್ಮ, ಏನ್ ಧನಲಕ್ಷ್ಮಿ, ನಿನ್ ಸೊಸೆಗೆ ಏನು ಒಂದು ನೆಟ್ಟಿಗೂ ಕೆಲಸ ಬರಲ್ಲ, ಈ ಮನೆಗೆ ಸರಿಯಾಗಿದ್ದ ಸೊಸೆ ಅಲ್ವೇ ಅಲ್ಲ ಅಂತ ಹೇಳಿದ್ ನೋಡಿ. ಅವ್ರಿಗೆಲ್ಲರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅಪ್ಪಣ್ಣ ಅವರು, ಏನೂ ಮಾಡೋಕ್ಕಾಗಲ್ಲ, ಅವಳು ಚಿಕ್ಕ ಹುಡುಗಿ, ಅವಳಿಗೆ ಏನು ಗೊತ್ತಾಗುತ್ತೆ, ಏನೋ ನಿಮ್ಮ ಮಗಳ ಥರ ತಪ್ಪು ಮಾಡಿದಾಳೆ ಅಂತ ಹೊಟ್ಟೆಗೆ ಹಾಕೊಂಡು ಈಗ ಊಟ ಮಾಡಿ, ನೀವು ಅದನ್ನೇ ದೊಡ್ಡದ್ರಾದ ಅಂತ ಮಾಡೋ ಅಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಧನಲಕ್ಷ್ಮಿ ಅವ್ರ ಮುಂದೆ ಹೇಳ್ತಾ ಇರ್ತಾರೆ. ಸರಿ ಅಂತ ಊಟ ವ್ಯವಸ್ಥೆ ಎಲ್ಲ ಮುಗ್ದಿ ಅಕ್ಕ ತಂಗಿರೆಲ್ಲರೂ ಸಹ ಸೇರಿ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನು ಈ 3 ಜನ ಹೆಣ್ಮಕ್ಳಿಗೂ ಫಸ್ಟು ತಾಂಬೂಲ ಕೊಡೋಕ್ಕಿಂತ ಮುಂಚೆ ಕುಂಕುಮ ಇಡ್ಬೇಕನ್ನೋದು ಗೊತ್ತಿಲ್ವಾ ಅಂತ ಹೇಳ್ತಾ ಇದ್ದೀವಿ ನೋಡಿ. ಧನಲಕ್ಷ್ಮಿ, ನಿನಗೇಂತಕ್ಕೆ ಅಷ್ಟೊಂದು ಆತ್ರ, ಅವರಿಗೆಲ್ಲ ಗೊತ್ತಿದೆ, ಅಮ್ಮ ಕಾವ್ಯ ಕುಂಕುಮ ಇಟ್ಟು ಕೊಡಮ್ಮ ಅಂತ ಹೇಳಿ ಕಾವ್ಯ ಎಲ್ಲರಿಗೂ ಸಹ ಕುಂಕುಮ ಇಟ್ಟು ಅವ್ರಿ 3 ಜನನು ಸೇರಿ ಬಾಗ್ನನ ಎಲ್ಲ ಕೊಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನಮ್ಮ ಧನಲಕ್ಷ್ಮಿ, ಇಂಥ ಸೊಸೆ ಸಿಕ್ಕಿದಾಳೆ, ಏನಾಗುತ್ತೋ ಏನೋ, ಆದರೆ ಈ ಮನೆಗೆ ಸೊಸೆ ಅಂತೂ ಕರೆಕ್ಟಾಗಿಲ್ಲ ಅಂತ ಏಕಾಏಕಿ ಸರಾಸರಿ ಅಂತ ಹೇಳ್ಬಿಡ್ತಾರೆ. ಅದನ್ನ ನೋಡಿ 3 ಜನಕ್ಕೂ ಬೇಜಾರಾಗಿರುತ್ತೆ. ಸರಿ ಅಂತ ಅವ್ರು ಹೋಗೋವರೆಗೂ ಮೌನವಾಗಿರ್ತಾರೆ. ಅವರೆಲ್ಲರೂ ಹೊರಟಿದ ತಕ್ಷಣ ಸೀದಾ ಆ ಕಡೆಯಿಂದ ಕಲ್ಯಾಣ್ ಮತ್ತೆ ಅಪ್ಪು ಮೆಟ್ಲಿಂದ ಇಳಿತಾ ಇರ್ತಾರೆ. ಸರಿ ಅಜ್ಜಿ, ಸರಿ ಅಣ್ಣ, ನಾವು ಬರ್ತೀವಿ ಅಂತ ಹೇಳ್ತಿದ್ದೀನಿ ನೋಡಿ. ಅದ್ಯಾಕೋ ಸಡನ್ ಆಗಿ ಹೊರಟಿದ್ಯಾ, ಇನ್ನೇನಣ್ಣ ಹೇಗಿದ್ರಿ, ಇವಾಗ ಪೂಜೆ ಆಯ್ತು, ಇನ್ನೇನು ಮನೆಗೆ ಹೊರಡೋದೆ ಅಲ್ವಾ, ಹಾ ಏನೋ ನೀನು ದಿಢೀರ್ ಅಂತ ಹೊರಟ್ಬಿಟ್ರೆ ಹೇಗೋ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾ. ಅಷ್ಟೊತ್ತಿಗೆ ಅವ್ರ ದೊಡ್ಡಮ್ಮನು, ಯಾಕೆ ಕಲ್ಯಾಣ್ ಏನು ಯಾಕೆ ಕಲ್ಯಾಣ್ ಇಷ್ಟು ಬೇಗ ಹೋಗ್ತಿದ್ಯಾ, ಇಲ್ಲೇ ಇರು, ಎಲ್ಲಿಗೂ ಹೋಗೋ ಅಂತ ಅವಶ್ಯಕತೆ ಇಲ್ಲ. ಅಯ್ಯೋ ಬೇಡ ದೊಡ್ಡಮ್ಮ, ನಾನು ಊಹೆ ಮಾಡಿಸ್ಕೊಂಡಂಗೆನೆ ಇಲ್ಲಿ ಅತ್ತೆನೂ ನಮ್ಮಮ್ಮ ಏನೇನು ಮಾಡಬೇಕೋ ಎಲ್ಲ ಮಾಡಿ ಮುಗಿಸಿದ್ದಾರೆ, ನಾನು ಆದ್ರೂ ಮೌನವಾಗಿ ಇದ್ದೀನಿ, ಏಂತಕ್ಕಂದ್ರೆ ನನ್ನ ಹೆಂಡ್ತಿಗೋಸ್ಕರ ಅಂತ ಹೇಳ್ತಿದ್ದೀನಿ ನೋಡಿ. ನಮಗೂ ಗೊತ್ತಾಗ್ತಿದೆ ಕಣೋ ಅಂತ ಅವ್ರ ದೊಡ್ಡಮ್ಮ ಮತ್ತೆ ಕಾವ್ಯ ಎಲ್ಲರೂ ಹೇಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಬೇಜಾರಾಗ್ತಾ ಇರುತ್ತೆ, ಯಾಕಪ್ಪ ಏಂತಕ್ಕೆ ಈ ಥರ ಆಗ್ತಾ ಇದೆ ಅಂತ ನೆನೆಸ್ಕೊಳ್ತಾ ಇದ್ದಂಗೆ, ನಾನೇನೋ ಮಾಡಿದೆ ನಿನಗೆ ಕಮ್ಮಿ, ಬಂದಾಗಿಂದ ಏನೇನು ಬೇಕೋ ಏನೇನಿಲ್ಲ ಅಂತ ನೋಡ್ಕೊಂಡಿದ್ದೀನಲ್ವಾ
ಅಂತ ಧನಲಕ್ಷ್ಮಿ ಅವ್ರು ಹೇಳ್ತಾ ಇರ್ತಾರೆ. ಹೌದು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ನಿನ್ ಮಗನ್ನ. ಅವನು ನಿನ್ಗೆ ಹುಟ್ಟಿರೋನೆ ತಾನೆ, ನಿನ್ ರಥನೇ ತಾನೆ. ನಿನ್ ರಥ ಇನ್ನೊಂದು ರಥನ್ನ ಪ್ರೀತಿ ಮಾಡಿ ಅವನ್ಗಿಷ್ಟ ಆಗಿರೋ ಹುಡುಗಿನ ಮದ್ವೆ ಆಗಿ ಇಲ್ಲಿಗೆ ಸೊಸೆಯಾಗಿ ಬಂದಿದ್ದಾಳೆ. ಅವಳ ಹೆಸರನ್ನ ಉಳ್ಸೋದ್ ಬಿಟ್ಟು ಆ 5-6 ಜನದ ಮುಂದೆ ಅವ್ರ ಹೆಸರನ್ನ ಕಳೀತಿದ್ಯಲ್ಲ, ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಅದಲ್ದಿರಾ ಆ ಮಥರೇನು ಜೊತೆಗೆ ಸೇರಿಸ್ಕೊಂಡು ಏನ್ ನಾಟಕಗಳಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇರ್ತಾರೆ. ಹೌದು, ಅಷ್ಟಕ್ಕೂ ಆ ಮುತ್ತೈದೆಯರವ್ರನ್ನೆಲ್ಲ ಯಾರು ಕೂಗಿದ್ದು? ಆಂಟಿ ನೀವ್ ಕೂಗುದ್ರಾ? ಅಜ್ಜಿ ನೀವ್ ಕೂಗುದ್ರಾ? ಇಲ್ಲ ಅಮ್ಮ, ನಾನ್ ಕೂಗಿಲ್ಲ. ಮತ್ತೆ ಇವ್ರಿಬ್ರದೇ ಪ್ಲಾನ್. ಎಷ್ಟ್ ಕೊಟ್ರಿ? ಅವ್ರು ಬಂದಿರೋರ್ಗೆಲ್ಲ ಈ ರೀತಿ ಮಾತಾಡೋ ಅಂತ ಐಡಿಯಾ ನಮ್ಮ ಅತ್ತೆನೇ ಕೊಟ್ಟಿರ್ತಾರೆ ಅಲ್ವಾ ಆಂಟಿ ಅಂತ ಹೇಳ್ತಿದ್ದಿ. ಸ್ವಪ್ನ, ಸುಮ್ನೆ ಇರು. ನೀವ್ ಸುಮ್ನೆ ಇರಿ ಆಂಟಿ. ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗ್ ತಲೆಯಲ್ಲಿ ಇರ್ಬೇಕು. ಅಷ್ಟಕ್ಕೂ ನನ್ ತಂಗಿ ಮೌನವಾಗಿರೋಳು ಅಲ್ವೇ ಅಲ್ಲ, ಏನಿದ್ರು ನೇರವಾಗಿ ಹೇಳೋಳು. ಆದ್ರೆ ಅವಳು ನೀನೇನೆ ಮೌನವಾಗಿರ್ತೀಯಾ? ಏನಾದ್ರೂ ಬಾಯ್ ಬಿಟ್ಟು ಹೇಳ್ಬೇಕನ್ನೋದು ನಿಂಗೆ ಗೊತ್ತಿಲ್ವಾ ಅಂತ ಸ್ವಪ್ನ ಹೇಳ್ತಾ ಇದ್ದಿದ್ ನೋಡಿ. ಸ್ವಪ್ನ ಅವಳು ಎಂತಕ್ ಮೌನವಾಗಿದ್ದಾಳೆ ಅಂತ ನನಗೆ ಗೊತ್ತು. ನನಗೆ ಮಾತು ಕೊಟ್ಟಿದ್ದಾಳೆ, ಹಾಗಾಗಿ ಅವಳು ಯಾರ ಹತ್ರನೂ ಏನೂ ಮಾತಾಡ್ದಿರೋ ಮೌನವಾಗಿದ್ದಾಳೆ. ಈ ಮನೇಲಿ ಯಾರೇ ಏನೇ ಮಾಡಿದ್ರು ನನ್ ಬಾಯಿ ಬಿಡಲ್ಲ ಅಂತ ಹೇಳಿರೋದಕ್ಕೆ ಇಷ್ಟು ಮೌನವಾಗಿದ್ದಾಳೆ ಅಂತ ಹೇಳ್ತಿದ್ದಿ ನೋಡಿ. ಹಾಗಾದ್ರೆ ನಿನ್ನ ಹತ್ರ ಮಾತು ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಭೂಕಂಪ ಆಗೋಗಿರೋದಾ? ನೀನ್ ಒಂದ್ಸತಿ ಮಾತು ಕೊಟ್ಟಿಲ್ಲ ಅಂದಾಗ ಯಾರು ಬೇಡ ಅತ್ತೆ, ನಿನ್ಗೆ ಅವಳು ಏನ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿದೆ. ಅವಳೇನ್ ಸುಮ್ನೆ ಅನ್ಕೊಂಡ್ಬಿಟ್ಟಿದ್ಯಾ ಅಂತ. ಅಲ್ಲ, ನೀವಿಬ್ರು ಸೇರಿ ಬಂದಿರೋ ಈ ಮನೆ ಸೊಸೆನ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಸುಮ್ನೆ ಬಿಡುತ್ತೆ ಅನ್ಕೊಂಡಿದೀರಾ? ಈ ಕರ್ಮ ಅನ್ನೋದು ಏನಕ್ಕ? ಅಕ್ಕ, ನಿನ್ ಸೊಸೆನ ಇದೇ ರೀತಿ ಅವಾಗ ಮಾಡ್ತಿದ್ದೆ, ಆಗ ನಾನೇನು ನಿನ್ಗೆ ಮಾತಾಡೋದ್ಲಿಲ್ವಲ್ಲ ಅಕ್ಕ. ಅದು ನಾನು ನಿಂತಾರ ನನ್ನ ಸೊಸೆನ ಹೊರ್ಗಡೆ ಕಳಿಸಿಲ್ಲ ಧನಲಕ್ಷ್ಮಿ. ಏನೇ ಕಷ್ಟ ಇದ್ರೂ ನಮ್ಮನೇಲೆ ಇಟ್ಟು ಏನ್ ಸರಗ್ಬೇಕೋ ಎಲ್ಲ ಮಾಡಿದೀನಿ. ನಿಂತರ ಆ ಥರ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದೀನಿ ನೋಡಿ. ಅಷ್ಟಕ್ಕೂ ನೀನೀಗ ಎಷ್ಟು ಎಗರಾಡ್ತಾ ಇದೆಯೋ ಅಷ್ಟು ಕುಗ್ಗೋಗ್ತೀಯ. ಈಗ ನಾನೇ ನಮ್ಮ ಮಕ್ಕಳ ಮುಂದೆ ತಲೆ ಎತ್ಕೊಳ್ದಿರಾ ಮೌನವಾಗಿ ತಲೆ ಬಗ್ಗಿಸ್ಕೊಂಡಿದ್ದೀನಿ. ಅದಲ್ದಿರಾ ಈ ಶಕುನಿ ಜೊತೆ ಸೇರಿ ತುಂಬಾ ನಾಶ ಆಗೋಗ್ತಿದ್ಯಾ. ನಿನಗೆ ಮತ್ತೆ ಕೆಟ್ಟದಾಗೆ ಆಗುತ್ತೆ. ಅವಳು ಉಸಿರು ನಿನ್ಗೆ ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದ್ಯಾ? ಏನಾದ್ರೂ ಒಂದಾಗೆ ಆಗುತ್ತೆ ನೋಡ್ಕೊ. ಆದ್ರೆ ಈ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಏನಿದ್ರು ಬೇಗ ತಿತ್ಕೊಳ್ಳೋದ್ ಕಲಿ, ಇಲ್ಲ ಅಂದ್ರೆ ನೀನು ಅನುಭವಿಸೋದು ತುಂಬಾನೇ ಇದೆ ಅಂತ ಹೇಳ್ತಾ ಇರ್ತಾರೆ. ನಂಗೆ ಗೊತ್ತಿಲ್ಲ ಧನಲಕ್ಷ್ಮಿ, ಕಲ್ಯಾಣ್ ಮತ್ತೆ ಅಪ್ಪು ಇಲ್ಲೇ ಇರ್ಬೇಕು ಅಂತ ಅವ್ರ ಹತ್ತೆ ಹೇಳ್ತಾ ಇರ್ದಿದ್ ನೋಡಿ. ಅಮ್ಮ ಬೇಡ, ಸುಮ್ನೆ ಇರಮ್ಮ, ಅವರು ಇಲ್ಲಿಂದ ಹೋಗೋದೇ ಸಾಕು. ನನ್ ಸೊಸೆ ಇನ್ನು ಅವ್ರ ಅಕ್ಕಂದಿರ್ ಜೊತೆ ಅವರು ಸಹ ಮಾತ್ ಕೇಳ್ಬೇಕಾ? ಎಲ್ಲೋ ಹೊರ್ಗಡೆ ಆದ್ರೂ ಇದ್ದಿ ನೆಮ್ಮದಿಯಾಗಿ ಗೂಡ್ ಕಟ್ಕೊಂಡು ಖುಷಿಯಾಗಿರ್ತಾರೆ. ಈ ಎಲ್ಲ 50 ಜನದ ಮುಂದೆ ಪಾಪ ಅವಳು ನರ್ಕ ಅನ್ಭವಿಸ್ಬೇಕಾ? ಕುಂತ್ರು ನಿಂತ್ರು ನನ್ನ ಹೆಂಡತಿ ಹೆಂಗ್ ಮಾತಾಡ್ತಿದ್ದಾಳೆ ಅಂತ ಕಲ್ಯಾಣ್ ಸಹ ನೋಡಿದಾನೆ. ಅದ್ರ ಬದಲು ಅವರಿಬ್ರು ನೆಮ್ಮದಿಯಾಗಿ ಅಲ್ಲಿ ಇರೋದೇ ಬೆಟರ್ ಅನ್ಸುತ್ತೆ. ಮಗ್ನೆ, ನೀನ್ ಕರ್ಕೊಂಡು ಹೊರಡಪ್ಪ ಅಂತ ಹೇಳ್ತಿದ್ದಿದ್ ನೋಡಿ. ಯಾಕ್ ಚಿಕ್ಕಪ್ಪ ನೀನು ಆ ರೀತಿ ಹೇಳ್ತಿದ್ಯಾ? ಬೇಡ ಅಂತ ರಾಜಕ್ ತಡಿತಾ ಇರ್ತಾರೆ ಅವ್ರ ಚಿಕ್ಕಪ್ಪ. ಇನ್ನ ಕಾವ್ಯ ಸೀದಾ ಹೋಗಿ, ಅಪ್ಪು, ಕವಿಯವರೇ ನೀವಿನ್ನ ಹೊರಡಿ ಅಂತ ಹೇಳ್ತಿದ್ದಿದ್ ನೋಡಿ. ನಾವು ನಮ್ ತಾತ ಅವ್ರ ಮರ್ಯಾದೆನ ಉಳಿಸ್ಬೇಕು ಅಂತ ಬಂದ್ವಿ. ಅಷ್ಟಕ್ಕೂ ನೀನ್ ತುಂಬಾ ಗ್ರೇಟ್ ಮೊಮ್ಮಗ್ನೆ ಅಂತ ಅವರು ತಾತಾನು ಹೇಳ್ತಾ ಇರ್ತಾರೆ. ಸರಿ ನಡಿಯಪ್ಪು, ನಾವು ಹೊರಡೋಣ ಅಂತ ಸೀದೆನ ಹೊರಡ್ತಿದ್ದಂಗೆ ಈ ಕಡೆ ಅಪ್ಪು ಕಣ್ಣಲ್ಲೂ ಸಹ ನೀರು ಬರ್ತಾ ಇರುತ್ತೆ. ಆದ್ರೂ ಅವಳು ಅನ್ಸರ್ಸ್ಕೊಂಡು ಇನ್ನವ್ರ ಅಕ್ಕ ಹೇಳಿದ ಮಾತಿಗೆ ಅಲ್ಲಿಂದ ಅವರಿಬ್ರು ಹೊರಟಿರ್ತಾರೆ. ಈಗ ಈ ಕಡೆ ಕಾವ್ಯ ಮತ್ತೆ ರಾಜ್ ಮನೆ ಮಂದಿಯವರೆಲ್ಲ ಮತ್ತೆ ಬೇಜಾರಾಗಿ ಕೂತಿರ್ತಾರೆ. ಈಗ ಇದಕ್ಕೆಲ್ಲ ಸೂತ್ರಧಾರಿ ಆ ನಾಗವೇಣಿ ಮತ್ತೆ ಧನಲಕ್ಷ್ಮಿ. ಅವ್ರಿಗೆ ಈಗ ಅಪರ್ಣ ಅವರು ಶಾಪ ಹಾಕಿದ್ದಾರೆ. ಅವ್ರು ಅನ್ಕೊಂಡಂಗೆ ಮತ್ತೆ ಕರ್ಮ ರಿಟರ್ನ್ ಆಗುತ್ತಾ ಅಥವಾ ಅಪ್ಪುನ ಸೊಸೆ ಅಂತ ಒಪ್ಕೊಳ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.